ಸುಕ್ಕಿನುಂಡೆ ಅಥವಾ ಸುಕ್ಕುನುಂಡೆ ಅಂತ ನಾವು ಹೇಳ್ತೇವೆ. ಇದಕ್ಕೆ ಹೊರಗಡೆ ಕ್ರಿಸ್ಪಾಗಿ ಬಂದು ಒಳಗೆ ಸಾಫ್ಟ್ ಆಗಿರುವಂತಹ ಹೂರಣ ಹಾಕಿ ಮಾಡುವಂತಹ ಸ್ವೀಟ್ ರೆಸಿಪಿ ಇದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇದು ಸಿಹಿಯಾದ ರುಚಿಯಾದ ಈ ರೆಸಿಪಿ ಹೇಗೆ ಮಾಡೋದೆಂದು ನೋಡುವ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು 1 ಕಪ್ಪಿನಷ್ಟು ಹೆಸರು ಬೇಳೆ ತೆಗೆದುಕೊಂಡಿದ್ದೇನೆ. ನಾನು ಇದನ್ನು ಹೆಸರು ಬೇಳೆಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಇದನ್ನೊಂದು 2-3 ಸಲ ವಾಶ್ ಮಾಡಿ ನಂತರ 1 ಗಂಟೆ ನೆನೆ ಹಾಕಿದ್ದೇನೆ. ನಾನು ಕನಿಷ್ಠ ಅರ್ಧ ಗಂಟೆ ಆದರೂ ನೆನಿಬೇಕು. 1.5 ಕಪ್ಪಿನಷ್ಟು ನೀರು ಹಾಕಿ 2 ವಿಜಿಲ್ ಹಾಕಿ ಬೇಯಿಸಿದ್ದೇನೆ. ನೋಡಿ, ಇದನ್ನು ಸ್ವಲ್ಪ ಸಹ ನೀರಿಲ್ಲ ಇದರಲ್ಲಿ. ಇದನ್ನೀಗ ಒಂದು ಬೇರೆ ಪಾತ್ರೆಗೆ ಹಾಕಿ ಅದೇ ಕಪ್ಪಲ್ಲಿ 1 ಕಪ್ಪಿನಷ್ಟು ಬೆಲ್ಲದ ಹುಡಿ ಮಾಡಿ ತೆಗೆದುಕೊಂಡಿದ್ದೇನೆ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇರೆ ಯಾವುದೇ ನೀರು ಉಪಯೋಗಿಸುವ ಅಗತ್ಯ ಇಲ್ಲ ಇದಕ್ಕೆ. ನೋಡಿ, ಈ ರೀತಿ ಮೆಲ್ಲ ಉರಿಯಲ್ಲಿ ಚೆನ್ನಾಗಿ ಬಿಸಿ ಮಾಡಬೇಕು. ಇದನ್ನು ಸ್ವಲ್ಪ ಗಟ್ಟಿ ಆಗಬೇಕಿದೆ, ಅದಕ್ಕೋಸ್ಕರ ಅದೇ ಕಪ್ಪಲ್ಲಿ ಈಗ 2 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಇದು ಪಾತ್ರೆ ಸಣ್ಣದಿದೆ, ಹಾಗೆ ಈಗ 1 ಕಪ್ ಹಾಕಿದ್ದೇನೆ. ಈಗ ಇನ್ನೊಂದು ಕಪ್ ಹಾಕ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇನ್ನು ಸ್ವಲ್ಪ ಗಟ್ಟಿ ಆಗಬೇಕಿದೆ, ಯಾಕಂದರೆ ಇದನ್ನು ನಾವು ಉಂಡೆ ಕಟ್ಟಲಿಕ್ಕಿದೆ. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ನಷ್ಟು ನಾನು ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ತದೆ ಮತ್ತು ತುಂಬ ಒಳ್ಳೆಯದು ಸಾಗ್ತದೆ. ಮತ್ತು 1 ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ. ನೋಡಿ, ಇದು ಇಷ್ಟು ಗಟ್ಟಿ ಆದರೆ ಸಾಕು. ಇನ್ನು ತಣ್ಣಗಾದ ಮೇಲೆ ಇನ್ನಷ್ಟು ಸ್ವಲ್ಪ ಗಟ್ಟಿ ಆಗ್ತದೆ ಇದು. ಗ್ಯಾಸ್ ಆಫ್ ಮಾಡಿ ಈಗ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ನೋಡಿ, ಈಗ ತಣ್ಣಗಾಗಿದೆ ಇದು. ಮಧ್ಯಾಹ್ನ ರೆಡಿ ಮಾಡಿಟ್ರೆ ಇದು ಸಂಜೆ ಹೊತ್ತಿಗೆ ಟೀ ಟೈಮಲ್ಲಿ ಮಾಡಲಿಕ್ಕೆ ಸರಿ ಆಗ್ತದೆ. ನೋಡಿ, ಈ ರೀತಿ ಒಂದು ಮಧ್ಯಮ ಗಾತ್ರದ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಒಂದು ಬಟ್ಟಲಲ್ಲಿ. 1 ಕಪ್ಪಿನಷ್ಟು ಮೈದಾ ಮತ್ತು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು. ಸ್ವಲ್ಪ ಕ್ರಿಸ್ಪ್ ಆಗ್ತದೆ ನೋಡಿ, ಅದಕ್ಕೋಸ್ಕರ ಕೋಟಿಂಗ್ ಚೆನ್ನಾಗಿ ಬರ್ತದೆ ಕೂಡ. ಮತ್ತು ಇದನ್ನು ಅಷ್ಟೇ ಹಾಕಿ ಸ್ವಲ್ಪ ಉಪ್ಪು, ಇದಕ್ಕೆ ಜಾಸ್ತಿ ಉಪ್ಪು ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಒಂದು 1/4 ಚಮಚಗಿಂತ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಅಷ್ಟೇ. ಮತ್ತು ಸ್ವಲ್ಪ ಅರಸಿನ ಒಂದು 1/4 ಚಮಚದಷ್ಟು. ಇದನ್ನೀಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನು ನಾವೀಗ ತೆಳುವಾದ ದೋಸೆ ಬ್ಯಾಟರ್ ಥರ ಆಗಲಿಕ್ಕಿದೆ. ಸ್ವಲ್ಪ ನೀರು ಹಾಕುವ, ಇಲ್ಲಾಂದರೆ ಒಮ್ಮೆಲೆ ಅದು ಗಂಟಿಲ್ಲದಂತೆ ಕಲಿಸ್ಬೇಕು. ನೋಡಿ, ಅದಕ್ಕೋಸ್ಕರ ತೆಳುವಾದ ಬ್ಯಾಟರ್ ರೆಡಿ ಮಾಡಿದರೆ ಆಯ್ತು. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇಷ್ಟು ತೆಳುವಿದ್ದರೆ ಸಾಕು, ತುಂಬ ದಪ್ಪ ಸಹ ಬೇಡ, ಇಷ್ಟು ತೆಳುವಿದ್ದರೆ ಸಾಕಾಗ್ತದೆ. ಇವಾಗ ರೆಡಿ ಮಾಡಿಟ್ಟ ಉಂಡೆ ನೋಡಿ, ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನೀಗ ಬಾಣಲೆಗೆ. ಒಂದೊಂದನ್ನೇ ಈಗ ಬಿಡುವ. ಒಮ್ಮೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ನಂತರ ಸ್ವಲ್ಪ ಮೆಲ್ಲ ಮಾಡಿದರೆ ಆಯಿತು. ಲೋ ಟು ಮೀಡಿಯಮ್ ಹೀಟಲ್ಲಿ. ಒಳಗೆ ಚೆನ್ನಾಗಿ ಬೆಂದಿರೋದ್ರಿಂದ ಇದು ಹೊರಗೆ ಸ್ವಲ್ಪ ಕ್ರಿಸ್ಪಾಗಿ ಬರಲಿಕ್ಕೋಸ್ಕರ ನಾವು ಲೋ ಟು ಮೀಡಿಯಮಲ್ಲಿ ಇಡ್ಬೋದು. ಇಲ್ಲಾಂದರೆ ಲೋ ಹೀಟಲ್ಲಿ ನಾವು ಫ್ರೈ ಮಾಡಬೇಕಾಗ್ತದೆ. ಇದು ಒಳಗೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೋಡಿ, ಒಂದೊಂದನ್ನೇ ನಾನು ಹಾಕ್ತಾಯಿದ್ದೇನೆ. ಚಮಚದ ಸಹಾಯದಿಂದ ಅಥವಾ ಕೈಯಲ್ಲೇ ಮುಳುಗಿಸಿ ಹಾಕ್ಬೋದು. ಒಂದು 5 ಹಾಕಿದ್ದೇನೆ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಇದೀಗ. ತುಂಬ ರುಚಿಯಾಗಿ ಬರ್ತದೆ ತಿನ್ನಲಿಕ್ಕೆ. ಇದು ಹಳೆ ಕಾಲದ ತಿಂಡಿ. ಕಡಲೆಬೇಳೆಯಲ್ಲಿ ಸಹ ಇದೇ ರೀತಿ ಮಾಡ್ಕೊಳ್ಬಹುದು. ನಾನಿವತ್ತು ಹೆಸರು ಬೇಳೆಯಲ್ಲಿ ತೋರಿಸ್ತಾ ಇದ್ದೇನೆ. ಹೊರಗೆ ಕ್ರಿಸ್ಪಾಗಿ ಬಂದು ಒಳಗೆ ಸಾಫ್ಟ್ ಇರ್ತದೆ ನೋಡಿ, ತಿನ್ನಲಿಕ್ಕೆ ಹಾಗೆ ಒಳ್ಳೆಯದಾಗ್ತದೆ ಇದು. ಒಮ್ಮೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ರೆಡಿ ಆಯ್ತಿದ್ದು. ಈಗ ಒಂದೊಂದನ್ನೇ ನಾನು ಪ್ಲೇಟಲ್ಲಿ ತೆಗೆದಿಡ್ತೇನೆ. ಬಿಸಿ ಇರುವ ಕಾರಣ ತಕ್ಷಣ ತಿನ್ನಲಿಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನಬಹುದು. ಅಂದರೆ ತುಂಬ ತಣ್ಣಗಾದ ಮೇಲಲ್ಲ, ಸ್ವಲ್ಪ ತಣ್ಣಗಾದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಖಂಡಿತ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.